ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಸ್ಯಾರಿಲಿ ಯಾವ ರೀತಿ ಲೆಹಂಗಾ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಒಂದೇ ಸ್ಯಾರಿಲಿ ಲೆಹಂಗಾ ವಿತ್ ಬ್ಲೌಸು ಮತ್ತು ದುಪ್ಪಟ್ಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕಟ್ಟಿಂಗ್ನ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಗೊತ್ತಾಗುತ್ತೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಓಲ್ಡ್ ಸ್ಯಾರಿ. ನಾನು 3 ಮೀಟ್ರು ಪಾಲಿಸ್ಟರ್ ಲೈನಿಂಗ್ನ ತೊಗೊಂಡಿದ್ದೀನಿ. 1 ಮೀಟ್ರು ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ. ಕಾಟನ್ ಲೈನಿಂಗ್ ಏನಕ್ಕಂದರೆ ಬ್ಲೌಸಿಗೆ, ಪಾಲಿಸ್ಟರ್ ಲೈನಿಂಗು ಲೆಹಂಗಾಗೆ ಅಂತ ತೊಗೊಂಡಿದ್ದೀನಿ. ಈಗ ಕಟ್ಟಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲು ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಈ ಸ್ಯಾರಿಲಿರೋ ಪಲ್ಲುನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಇದರಲ್ಲೇ ದುಪ್ಪಟ್ಟ ಮಾಡೋದು. ಅದಕ್ಕೋಸ್ಕರ ನಾನು ಮುಂಚೆನೇ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಪಲ್ಲು ಏನಿದೆಯೋ ಅದು ಪೂರ್ತಿ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ. ಈಗ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಏನು ಅಂದರೆ ನಾನು ಮುಂಚೆನೇ ಕಟ್ ಮಾಡಿದ್ದೆ, ಅದು ವಿಡಿಯೋ ಡಿಲೀಟ್ ಆಯಿತು ಅಂತ ನಿಮ್ಗೆ ಇನ್ನೊಂದು ಸರಿ ತೋರಿಸೋಣ ಅಂತ ಬೇರೆ ಲೈನಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಇದು ಸ್ಟಾರ್ಟಿಂಗ್ ವಿಡಿಯೋ ಎಲ್ಲೋ ಡಿಲೀಟ್ ಆಗಿಬಿಡ್ತು, ಅದು ಸಿಗಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಸರಿ ನಾನು ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಲೌಸು ರೆಡಿ ಲೆಂತ್ ಬಂದು 15 ಇದೆ. ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಬಿಟ್ಟು 16 ಇಂಚು ತೊಗೋಬೇಕು. ಫ್ರಂಟು ಬ್ಯಾಕು ಒಂದೇ ಸರಿ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. 1/2 ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡ್ಬಿಡಿ. ಏನಕ್ಕಂದರೆ ಬ್ಯಾಕಿಗೆ ಉಕ್ಸ್ ಪಟ್ಟಿ ಹಾಕೋದ್ರಿಂದ 1/2 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಇದನ್ನು ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೆ ತೋರಿಸ್ತಾ ಇಲ್ಲ, ನಾನು ಇದರಲ್ಲಿ ಸ್ಟಿಚ್ ಮಾಡ್ತಾ ಇಲ್ಲ. ವಿಡಿಯೋ ಡಿಲೀಟ್ ಆಗಿದೆ ಅನ್ನೋ ಕಾರಣಕ್ಕೆ ಇನ್ನೊಂದು ಲೈನಿಂಗ್ನ ಆಲ್ರೆಡಿ ಅದು ಕಟ್ಟಿಂಗ್ ಮಾಡಿಬಿಟ್ಟೆ, ಮಾಡಾದ್ಮೇಲೆ ನೋಡಿಕೊಂಡೆ ಅದು ಡಿಲೀಟ್ ಆಗಿದೆ ಅಂತ. ಅದಕ್ಕೆ ಇನ್ನೊಂದು ಸರಿ ಬೇರೆ ಲೈನಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಅದು ಕಟ್ಟಿಂಗ್ ಆಗಿರೋದನ್ನ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ. ಅದಕ್ಕಿಂತ ಮುಂಚೆ ಯಾವ ರೀತಿ ಮಾರ್ಕ್ ಹಾಕೊಂಡು ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ರೆಡಿ ಲೆಂತು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಂಬಿಡಿ. 15 ಇದೆ ರೆಡಿ. ಅದಕ್ಕೆ 1 ಇಂಚ್ ಸೇರಿಸ್ಬಿಟ್ಟು 16 ಇಂಚಿಗೆ ಮಾರ್ಕ್ ಹಾಕೋಬೇಕು. ಇನ್ನೊಂದು ಫ್ರಂಟು ಓಪನ್ ಇರಲ್ಲ, ಬ್ಯಾಕ್ ಮಾತ್ರ ಓಪನ್ ಇರೋದು. ಈ ರೀತಿ ಲೈನ್ ಹಾಕೋಬೇಕು. ಇದು 28 ಸೈಜಿನ ಮೆಜರ್ಮೆಂಟಿನ ಬ್ಲೌಸ್ ಕಟ್ಟಿಂಗು. ಇನ್ನೊಂದು ನಾರ್ಮಲ್ ಬ್ಲೌಸ್ 4 ಡಾಟೆಡ್ ಬ್ಲೌಸ್ ಬರುತ್ತಲ್ಲ, ಆ ರೀತಿ ಅಲ್ಲ ಇದು. ಸುಮ್ಮನೆ ಏಕೆಂದರೆ 14 ವರ್ಷದ ಪಾಪುಗೋಸ್ಕರ ಸ್ಟಿಚ್ ಮಾಡಿಸ್ತಿರೋದ್ರಿಂದ ನಾನು ಎಲ್ಲೂ ಡಾಟ್ ಮತ್ತು ಪ್ರಿನ್ಸಸ್ ಕಟ್ಟು ಯಾವ ರೀತಿ ಚೆಸ್ಟು ಶೇಪ್ ಬರದೆ ನಾರ್ಮಲಾಗಿ ಸ್ಟಿಚಿಂಗ್ ಕೇಳಿದ್ದಾರೆ ಅವರು. ಅದಕ್ಕೋಸ್ಕರ ಹಾಗೆ ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮತ್ತು ಬೋಟ್ ನೆಕ್ ಕೇಳಿದ್ದಾರೆ. ಬೋಟ್ ನೆಕ್ಕಿಗೆ ರೆಡಿ ಶೋಲ್ಡ್ರ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಇಡಬೇಕು. ಅಂದರೆ ನಾರ್ಮಲ್ ಡೀಪ್ ನೆಕ್ ಬ್ಲೌಸಿಗೆಲ್ಲ ಕಡಿಮೆ ಇಡ್ತೀವಲ್ಲ, ಆ ರೀತಿ ಅಲ್ಲ. ರೆಡಿ ನಮ್ಮದು ಶೋಲ್ಡ್ರ್ ಏನು ಮೆಜರ್ಮೆಂಟ್ ಇರುತ್ತೆ ಅಷ್ಟೇ ತಗೋಬೇಕು ಬೋಟ್ ನೆಕ್ಕಲ್ಲಿ ಮಾತ್ರ. ರೆಡಿ ಬಂದು 13.5 ಇದೆ. ನಾನು 13.5 ಅಂದರೆ ಅದರಲ್ಲಿ ಅರ್ಧ ಅಂದರೆ 6.75. 6.75ಗೊಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆನೂ ಅಷ್ಟೇ ಈ ಲೈನಿಂದ ಈ ಕಡೆ ಮಾರ್ಕ್ ಹಾಕ್ಕೊಳ್ಳಿ. 6.75ಗೆ ಒಂದು ಮಾರ್ಕ್ ಹಾಕ್ಕೊಂಡು ಶೋಲ್ಡ್ರ್ ಡೌನ್ ಆರ್ಮೋಲ್ ಡೌನ್ನ 7 ಇಂಚಿಗೆ ಮಾರ್ಕ್ ಹಾಕೋಬೇಕು. ಈ ರೀತಿ ಲೈನ್ ಹಾಕ್ಕೊಂಬಿಡಿ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಎಷ್ಟಿದೆಯೋ ಇಲ್ಲಿ ಅಷ್ಟೇ ಇಡಬಾರ್ದು, 1 ಇಂಚ್ವರೆಗೂ ಕಡಿಮೆ ಮಾಡಬೇಕು. ಅಂದರೆ 6.75 ಇಟ್ಟಿದ್ದೀವಲ್ವ, ಇಲ್ಲಿ 5.75 5.5 ಅಂದರೆ 1 ಇಂಚು ಕಡಿಮೆ ಮಾಡಬೇಕು. ಯಾಕಂದರೆ ನೀಟಾಗಿ ಶೇಪ್ ಕೂರುತ್ತೆ. 1 ಇಂಚ್ವರೆಗೂ ಕಡಿಮೆ ಮಾಡೋದ್ರಿಂದ ಶೇಪ್ ನೀಟಾಗಿ ಎಲ್ಲೋ ಹಾರ್ಮೋನಲ್ಲಿ ರಿಂಕಲ್ ಬರದೆ ಶೇಪ್ ನೀಟಾಗಿ ಕೂರುತ್ತೆ. ಇಷ್ಟ ಆದಮೇಲೆ ಚೆಸ್ಟ್ ಬಂದು 28 ಇದೆ. ಅದರಲ್ಲಿ 4 ಭಾಗ ಅಂದರೆ 7 ಇಂಚು. ಅವರು ಸ್ವಲ್ಪ ಲೂಸ್ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನು 28 ಇದೆಯಲ್ಲ 29 ಅಂದರೆ 7.25ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನೀಟಾಗಿ
ನೋಡಿ ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಇದಿಲ್ಲ, ಸುಮ್ಮನೆ ಹಾಕಿರೋದು ಮುಂಚೆ. 1 ಇಂಚಿಗೆ ಒಂದು ಮಾರ್ಕ್ ಹಾಕಿ ನೀಟಾಗಿ ಶೇಪ್ ಕೊಡಬೇಕು. ಈ ರೀತಿ ಶೇಪ್ ಕೊಟ್ಟಾದ್ಮೇಲೆ ಇಲ್ಲಿ ನೆಕ್ ಬಂದು ನೆಕ್ ಬಿಡ್ತು 4 ಇಂಚು ತೊಗೊಳ್ತಾ ಇದ್ದೀನಿ. ರೆಡಿ ಶೋಲ್ಡ್ರ್ ಬಂದು ರೆಡಿ 2 ಇಂಚು ಇದ್ದರೆ ಸಾಕು ನಮಗೆ. ಬೋಟ್ ನೆಕ್ಕಿಗೆ 2 ಇಂಚು ಇರುತ್ತೆ ನೋಡಿ. 2.25 ಹತ್ತತ್ರ 3 ಇದೆ. ಇಲ್ಲೊಂದು 1/4 ಇಂಚು ಇಲ್ಲೊಂದು ಅರ್ಧ ಇಂಚು ಹೋದ್ರೂ ನಮಗೆ 2 ಇಂಚು ರೆಡಿ ಬರುತ್ತೆ. ನೋಡಿ ಹೊಲಿಗೆ ಎಲ್ಲ ಹೋದ್ರೂ ಇಲ್ಲಿಗೆ 2 ಇಂಚು ಎಕ್ಸಾಕ್ಟಾಗಿ ಕ್ಲಾತು ಮಿಕ್ಕುತ್ತೆ. 4 ಇಂಚಿಗೆ ಮಾರ್ಕ್ ಹಾಕೋಬೇಕು. ನೆಕ್ ಡೌನ್ ಬಂದು 3 ಇಂಚು. ಈ ರೀತಿ ಬಾಕ್ಸ್ ಶೇಪ್ ಹಾಕ್ಬಿಟ್ಟು ನೀಟಾಗಿ ಇಲ್ಲಿಂದ ಶೇಪ್ ಕೊಡಬೇಕು. ಬೋಟ್ ನೆಕ್ ಶೇಪು ಈ ರೀತಿ ಶೇಪ್ ಕೊಟ್ಕೊಂಡಾದ್ಮೇಲೆ ವೆಸ್ಟ್ ಬಂದು 23 ಇದೆ. ಅದರಲ್ಲಿ 4ನೇ ಒಂದು ಭಾಗ ಅಂದರೆ 5.25 ಬರುತ್ತೆ. ಐದು ಮುಕ್ಕಲ್ಗೆ ಒಂದು ಮಾರ್ಕ್ ಹಾಕೋಬೇಕು. ಇಲ್ಲಿ ಫ್ರಂಟು ಬ್ಯಾಕು ಎರಡೂ ಕಡೆ ಡಾಟ್ ಬರೋದ್ರಿಂದ ಡಾಟ್ ಇಟ್ಟರೆ ನೀಟಾಗಿ ಫಿಟ್ಟಿಂಗ್ ಬರುತ್ತೆ. ಅದಕ್ಕೋಸ್ಕರ 1.5 ಇಂಚ್ವರೆಗೂ ತಗೋಬೇಕು. ಏನಕ್ಕೆ ಅಂದರೆ ಈ ಕ್ಲಾತ್ ಬಂದು ಡಾಟ್ ಬರುತ್ತೆ, ಅದಕ್ಕೋಸ್ಕರ ಮಾರ್ಜಿನ್ಗೋಸ್ಕರ 2 ಇಂಚು. ಈ ರೀತಿ 2 ಡಾಟ್ನು ಜಾಯಿಂಟ್ ಮಾಡಬೇಕು. ಇಲ್ಲಿಂದ ಅರ್ಧಕ್ಕೆ ಮಾರ್ಕ್ ಮಾಡ್ಕೋಬೇಕು. ನಾವು ಈ ಟೇಪ್ನ ಮಡಚಿ ನೋಡಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು, ಈಗ ಇಲ್ಲಿ ಎಷ್ಟು ಡಾಟ್ ಹಿಡಿಬೇಕು ಅಂದರೆ ನಾವು ಇಲ್ಲಿ ಎಷ್ಟು ಕ್ಲಾತ್ ಬಿಟ್ಟಿರ್ತೀವೋ ಅದನ್ನು ಡಾಟ್ ಅಂದರೆ 1.5 ಇಂಚ್ ಕೊಟ್ಟಿದ್ದೀವಿ. ಆ 1.5 ಇಂಚನ್ನ ಈ ಕಡೆ 3/4 ಇಂಚು, ಈ ಕಡೆ 3/4 ಇಂಚಿಗೆ ಮಾರ್ಕ್ ಹಾಕೋಬೇಕು. ಸರಿ, ಈ ರೀತಿ ಮಾರ್ಕ್ ಹಾಕೋಬೇಕು. ಡಾಟ್ ಹೈಟ್ ಬಂದು 5 ಇಂಚ್ವರೆಗೂ ತೊಗೊಂಡ್ರೆ ಸಾಕು. ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡ್ಬಿಟ್ಟು ಎಲ್ಲ ಡಾಟ್ನು ಜಾಯಿನ್ ಮಾಡಬೇಕು. ಜಾಯಿನ್ ಆದಮೇಲೆ ಈ ರೀತಿ ವೀಲ್ ಮಾರ್ಕರ್ ಬರುತ್ತೆ, ಅದರಲ್ಲಿ ಒಂದ್ಸರಿ ಈ ಥರ ಮಾರ್ಕ್ ಮಾಡ್ಕೊಂಬಿಡಿ. ಏನಕ್ಕಂದರೆ ಎಲ್ಲ ಸೈಡೂ ಸೇಮ್ ಆಗಿ ಮಾರ್ಕ್ ಬರುತ್ತೆ. ಸೇಮಾಗಿ ಸ್ಟಿಚಿಂಗ್ ಟೈಮಲ್ಲಿ ನಿಮಗೆ ಕಷ್ಟ ಆಗಲ್ಲ. ಇಷ್ಟ ಆಯಿತು. ಫ್ರಂಟ್ ಹಾರ್ಮೋಲ್ ಶೇಪ್ ಅಂದರೆ ಫ್ರಂಟು ಬ್ಯಾಕು ಎರಡು ಒಂದೇ ಸರಿನೇ ನಾನು ಶೇಪ್ ತೆಗಿಯೋದ್ರಿಂದ ಇಲ್ಲಿ 1/2 ಇಂಚು ಶೋಲ್ಡ್ರ್ ಡೌನ್ ಕೊಡಲೇಬೇಕು. ಯಾಕಂದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಶೋಲ್ಡ್ರ್ ಡೌನ್ ಕೊಡಬೇಕು. ಈ ರೀತಿ ಕೊಟ್ಟಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಅದರಲ್ಲೇ ಅರ್ಧಕ್ಕೆ ಫ್ರಂಟು ಆರ್ಮೋಲ್ ಶೇಪ್ ಕೊಡೋದಕ್ಕೆ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡ್ಬಿಡ್ಬೇಕು. ಅಲ್ಲಿಂದ ಒಂದು 1/2 ಇಂಚು ಇಲ್ಲ ಒಂದು 1/4 ಇಂಚ್ವರೆಗೂ ಒಳಗಡೆ ಒಂದು ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಈ ರೀತಿ ಶೇಪ್ ಕೊಡಬೇಕು ನೀಟಾಗಿ. ಇಲ್ಲಿ ಸಹ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಈ 3 ಡಾಟ್ನು ಈ ರೀತಿ ಸೇರಿಸ್ಬೇಕು. ಇದು ಫ್ರಂಟ್ ಹಾರ್ಮೋಲ್ ಶೇಪು. ಇಷ್ಟ ಆಯಿತು. ಇದಿಷ್ಟ ಆದಮೇಲೆ ಫ್ರಂಟ್ ಕಟ್ಟಿಂಗು ರೆಡಿ ಆಯಿತು. ಬ್ಯಾಕ್ ನೆಕ್ಕು ಶೇಪ್ ಇದೆ, ಅದು ಇದು ಕಟ್ಟಿಂಗ್ ಆದಮೇಲೆ ತೋರಿಸ್ತೀನಿ. ಇಲ್ಲೊಂದು 1/2 ಇಂಚ್ವರೆಗೂ ಶೇಪ್ ಕೊಡಬೇಕು. ಏನಕ್ಕೆ ಅಂದರೆ ನೀಟಾಗಿ ಈ ರೀತಿ ಶೇಪ್ ಕೊಡೋದ್ರಿಂದ ನೀಟಾಗಿ ಫಿಟ್ಟಿಂಗ್ ಕೂರುತ್ತೆ, ಬಾಡಿ ಫಿಟ್ಟಿಂಗಲ್ಲಿ ನೀಟಾಗಿ ಕೂರುತ್ತೆ. ಈ ರೀತಿ ಎಲ್ಲ ಆದಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಪೂರ್ತಿ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ನೆಕ್ಸ್ಟ್ ಕಟ್ ಮಾಡಿರೋದು ತೋರಿಸ್ತೀನಿ. ವಿಡಿಯೋ ಡಿಲೀಟ್ ಆಗಿದೆ ಅಂತ ಇಷ್ಟು ಮಾತ್ರ ಡಿಲೀಟ್ ಆಗಿತ್ತು, ಅದಕ್ಕೆ ಈ ವಿಡಿಯೋದಲ್ಲಿ ಇಷ್ಟು ತೋರಿಸ್ತಿದ್ದೀನಿ. ನೆಕ್ಸ್ಟ್ ಯಾವ ರೀತಿ ಬ್ಯಾಕ್ ನೆಕ್ನ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ಅದು ಡಿಲೀಟ್ ಆಗಿತ್ತು ಅಂತ ಬೇರೆ ಲೈನಿಂಗಲ್ಲಿ ತೋರಿಸಿದ್ದೀನಿ.
ಈ ರೀತಿ ಕಟ್ಟಿಂಗ್ ಎಲ್ಲ ಆದಮೇಲೆ ಇಲ್ಲಿವರೆಗೂ ತೋರಿಸಿದ್ದೀನಿ ಮತ್ತು ಕಟ್ಟಿಂಗು ಆಗಿದೆ. ಇದು ಕಟ್ಟಿಂಗ್ ಆದಮೇಲೆ ಇದು ಫ್ರಂಟ್ ಪಾರ್ಟು. ಇನ್ನೊಂದು 1/2 ಇಂಚು ಈ ಕಡೆ ನಾನು ಬಿಟ್ಕೊಂಡಿದ್ದೀನಿ, ಅಲ್ಲಿ ಮಾರ್ಕ್ ಹಾಕಿ ತೋರಿಸ್ದೆ, ಇಲ್ಲಿ ಮಾರ್ಕ್ ಹಾಕಿಲ್ಲ. ಇದು ಫ್ರಂಟು ಓಪನ್ ಇರಲ್ಲ, ಕ್ಲೋಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಫ್ರಂಟ್ನ ಒಂದು 1/2 ಇಂಚು ಹಿಂದ್ಗಡೆ ಹಾಕ್ಕೊಂಡಿದ್ದೀನಿ, ಬ್ಯಾಕ್ನ 1/2 ಇಂಚು ಈ ಕಡೆ ಹಾಕ್ಕೊಂಡಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ಅದು ಡಿಲೀಟ್ ಆಗಿರೋದ್ರಿಂದ ಕನ್ಫ್ಯೂಸ್ ಆಗ್ಬೋದು. ಒಂದು ಸರಿ ಇಲ್ಲ 2 ಸರಿ ನೋಡಿ ಸ್ಕಿಪ್ ಮಾಡಿದೆ, ಗೊತ್ತಾಗುತ್ತೆ. ಇದು ಇಷ್ಟ ಆದಮೇಲೆ ಫ್ರಂಟ್ ಕಟ್ಟಿಂಗ್ ಮುಗೀತು. ಬ್ಯಾಕ್ ಎಲ್ಲ ಕಟ್ಟಿಂಗ್ ಆಗಿದೆ. ನೆಕ್ ಶೇಪ್ ಬಂದು ನನಗೆ ರೆಡಿ ನೆಕ್ಕು 8.5 ಇದೆ. ಅದಕ್ಕೆ ಅರ್ಧ ಇಂಚ್ ಸೇರಿಸಿ 9 ಇಂಚಿಗೆ ಮಾರ್ಕ್ ಹಾಕೋಬೇಕು. ನಾವಿಲ್ಲೇನು 4 ಇಂಚು ತೊಗೊಂಡಿದ್ವೋ ಅದೇ 4 ಇಂಚು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ತೊಗೊಂಡಿದ್ವಲ್ವಾ ಮುಂಚೆನೆ ಫ್ರಂಟ್ ಕಟ್ಟಿಂಗ್ ಟೈಮಲ್ಲಿ. ಬ್ಯಾಕು ಪಾರ್ಟ್ ನೆಕ್ ಶೇಪ್ ಇರೋದ್ರಿಂದ ಈ ರೀತಿ 4 ಇಂಚಿಗೆ ಲೈನ್ ಹಾಕ್ಕೊಂಡ್ಬಿಡ್ಬೇಕು. ಅವರು ಜಾಸ್ತಿ ಬ್ರಾಡ್ ನೆಕ್ ಬೇಡ ಅಂತ ಹೇಳಿದ್ದಾರೆ, ಅಂದರೆ ಲೈಟಾಗಿದ್ದರೆ ಸಾಕು ಅಂತ. ಈ ರೀತಿ ಡಾಟ್ ಇಟ್ಕೊಂಡ್ಬಿಟ್ಟು ಇದು 1/2 ಇಂಚು ಉಕ್ಸ್ ಪಟ್ಟಿಗೋಸ್ಕರ ಲೈನಾಗಿ ತೋರಿಸ್ತೀನಿ. ಈ ರೀತಿ ಬ್ರಾಡ್ ಬೇಡ ಅಂತ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಮೇಲೆ ಬೋಟ್ ನೆಕ್ನ 4 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿ 3 ಇಂಚು 4ಕ್ಕೆ ತೊಗೋಬೋದು, ಅವ್ರು ಬೇಡ ಬ್ರಾಡ್ ಅಂತ ಹೇಳಿದ್ದಕ್ಕೆ ಒಂದು 1/4 ಇಂಚು ಕಡಿಮೆ ಮಾಡಿದ್ದೀನಿ. ಈ ರೀತಿ ಶೇಪ್ ಕೊಡ್ಬೇಕು ನೀಟಾಗಿ. ಈ ರೀತಿ ಶೇಪ್ ಕೊಟ್ಟಾದ್ಮೇಲೆ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಒಂದು ಸ್ವಲ್ಪ ಒಳಗಡೆನೆ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಅವರು ಡೀಪ್ ಬೇಡ ಅಂತ ಹೇಳಿ ಅಲ್ಲ ಬ್ರಾಡ್ ಬೇಡ ಅಂತ ಹೇಳಿದ್ದಾರೆ. ಈ ರೀತಿ ಕಟ್ ಮಾಡಾದ್ಮೇಲೆ ಶೇಪ್ ಈ ಥರ ಬಂದಿದೆ. ಇಲ್ಲಿ ಓಪನ್ ಮಾಡ್ಕೋಬೇಕು. ಇಲ್ಲಿ ಕಟ್ಟೋದು ಬರುತ್ತೆ, ಅಂದರೆ ಥ್ರೆಡ್ ಮಾಡ್ತೀವಲ್ಲ ಅದು ಬರುತ್ತೆ. ಇಲ್ಲಿ ಉಕ್ ಅಂದರೆ ಬ್ಯಾಕ್ ಓಪನ್ ಉಕ್ ಬರುತ್ತಲ್ವ, ಆ ರೀತಿ ಉಕ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಉಕ್ ಬರುತ್ತೆ. ಈಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಇರತ್ತಾ. ಈ ಥರ ಬ್ಯಾಕು ಓಪನ್ನು ಮತ್ತು ಉಕ್ ಬರೋದ್ರಿಂದ ಇಷ್ಟು ಬರುತ್ತೆ. ಈಗ ಕಟ್ಟಿಂಗ್ ಆಯಿತು. ಇದನ್ನು ಮೇನ್ ಕ್ಲಾತ್ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೊಂಡು ಬರೋಣ. ಈ ರೀತಿ ಮೇನ್ ಕ್ಲಾತ್ನ ಕಟ್ ಮಾಡಿಕೊಂಡ್ರೆ ಆಯಿತು. ಈಗ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇದ್ರ ಪಫ್ ಸ್ಲೀವ್ ಹೇಳಿದ್ದಾರೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತಂತ ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ಅದೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಲೀವ್ಸ್ ವಿಡಿಯೋನೂ ಹಾಕ್ತೀನಿ, ಮತ್ತು ಲೆಹೆಂಗಾ ಕಟ್ಟಿಂಗಿಂದ ಹಾಕ್ತೀನಿ, ಮತ್ತು ಸ್ಟಿಚಿಂಗಿಂದು ಸಹ ಹಾಕ್ತೀನಿ. ಎಲ್ಲ ವಿಡಿಯೋನೂ ಹಾಕ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಯಾವ ರೀತಿ ಸ್ಲೀವ್ಸ್ನ ಪಫ್ ಸ್ಲೀವ್ ಕಟ್ ಮಾಡಬೇಕು ಮತ್ತು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಪ್ಲೀಸ್ ನೋಡಿ, ತುಂಬ ಇನ್ಫಾರ್ಮೇಷನ್ ಇರುತ್ತೆ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.